ನಿನ್ನೆ ಆ ಇಕ್ಬಲ್ ಅನ್ಸರಿ ಮಾತಾಡ್ತಾ ಇದ್ರೆ ಸಿದ್ದರಾಮಯ್ಯ ಅವ್ರಿಗೆ ಮುಖದಲ್ಲಿ ನಾನು ನೋಡ್ತಾ ಇದ್ದೆ. ನನಗೆ ನಮ್ಮ ಒಬ್ಬ ಕಾರ್ಯಕರ್ತ, ನಮ್ಮ ಒಬ್ಬ ಮುಸ್ಲಿಂ ಸಹೋದರ ಲಿಂಕ್ ಕಳಿಸಿದ್ದ ನನಗೆ. ನಾನು ಬೆಳಗಾವಿ ಜಗದೀಶ್ ಶೆಟ್ಟರ್ ಸಭೆ ಎಲ್ಲ ಮುಗೀತು 10 ಗಂಟೆಗೆ ಬರ್ತಾ ಇದ್ದೆ. ಲಿಂಕ್ ಎಲ್ಲ ನಾನು ಇಕ್ಬಲ್ ಅನ್ಸರಿ ಭಾಷಣ ನೋಡ್ತಾ ಇದ್ದೆ. ಸಿದ್ದರಾಮಯ್ಯ ಅವ್ರನ್ನ ತೋರಿಸ್ತಾ ಇದ್ರು. ಸಿದ್ದರಾಮಯ್ಯ ಅವರು ಫುಲ್ಲು ಟೆನ್ಷನ್ ಅಲ್ಲಿ ಇದ್ರು. ನನ್ನ ಬಗ್ಗೆ ಏನ್ ಹೇಳ್ತಾನೋ ಅಂತೇಳಿ ಅವ್ರಿಗೂ ಟೆನ್ಷನ್ ಇತ್ತು. ಪುಣ್ಯಕ್ಕೆ ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಹೋಗ್ಲಿಲ್ಲ. ಬಂಧುಗಳೇ, ಇದು ನಾನು ನಿಮ್ಮನ್ನ ನಗಿಸೋದಿಕ್ಕೆ ನಾನು ಹೇಳ್ತಾ ಇರೋ ಮಾತಲ್ಲ. ಯಾಕೆಂದ್ರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅವ್ರಿಗೆ ಏನಾಗಿತ್ತಂತಂದ್ರೆ ಇವನ್ ಎಲ್ಲ 10 ಸೈಟ್ ಗೆದ್ದು ಬಿಡ್ತಾನು, ನಾವು ಸರ್ಕಾರ ಮಾಡ್ಲಿಕ್ಕೆ ಇವನು ಬೇಕಾಗುತ್ತೆ ಅಂತೇಳಿ ನನ್ನ ಜೊತೆ ಒಂದು ಸಂಧಾನ ಮಾಡಿಕೊಂಡ್ರು. ನನಗೆ ಅವ್ರಿಗೂ ಒಬ್ಬ ಕಾಮನ್ ಫ್ರೆಂಡ್ನ ಕಳಿಸಿ, ನೋಡಪ್ಪ ಪಾದಯಾತ್ರೆ ಮಾಡ್ಕೊಂಡು ಬಂದೆ, ಜನಾರ್ದನ್ ರೆಡ್ಡಿ ಮೇಲೆ ಇಲ್ಲ ಸಲ್ಲದ ಆರೋಪ ನಾನು ಮಾಡಿದೆ, ಮುಖ್ಯಮಂತ್ರಿ ಆದೆ, ಇವತ್ತು ಮತ್ತೆ ಎಲೆಕ್ಷನ್ ಬಂತು, ಹಳೇದೆಲ್ಲ ಮರೆತು ಬಿಡೋಣ, ಅವ್ರ ಬಗ್ಗೆ ಈ ರಾಜ್ಯದಲ್ಲಿ ನಾನು ಏನು ಮಾತಾಡೋಕೆ ಹೋಗಲ್ಲ, ಗಂಗಾವತಿ ಕೂಡ ನಾನು ಬರಲ್ಲ ಅಂತ ಹೇಳಿ ಬಿಟ್ರು. ನನ್ನ ಮಾಧ್ಯಮ ಸ್ನೇಹಿತರು ತಾವೆಲ್ಲರೂ ಇದ್ದೀರಿ. ತಾವೇಳಿ ಗಂಗಾವತಿಗೆ ಬಂದ್ರೆ ಅವ್ರ ಪ್ರಚಾರಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಬಗ್ಗೆ ಏನಾದ್ರು ಮಾತಾಡಿದ್ರ? ಇವತ್ತು ಮಾತಾಡ್ತಾ ಇದ್ದಾರೆ. ಅದು ಕೂಡ ನಿನ್ನೆ 2 ಮಾತು ಮಾತಾಡಿದ್ರು. ಇನ್ನ ಮಾತಾಡದೆ ಹೋದ್ರೆ ತಪ್ಪಾಗುತ್ತೆ. ಇಕ್ಬಲ್ ಅನ್ಸರಿನ ಸ್ವಲ್ಪ ಸಂತೃಪ್ತಿ ಮಾಡಬೇಕು ಎಲೆಕ್ಷನ್ ಆಗೋವರೆಗೂ. ಎಲೆಕ್ಷನ್ ಆದ್ಮೇಲೆ ಹೆಂಗ ಅವನ್ನ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೀವಿ ನಾವು ಅಂತೇಳಿ ನಿನ್ನೆ ನನ್ನ ಬಗ್ಗೆ 1-2 ಮಾತು ಮಾತಾಡ್ತಾ ಬಂದ್ರು. ನನಗೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಸಿಟ್ಟೇ ಇಲ್ಲ ನನಗೆ. ಯಾಕೆಂತಂದ್ರೆ ಅಟ್ಲೀಸ್ಟ್ ಒಂದು ಟೈಮ್ನಲ್ಲಿ ನನ್ನ ಜೊತೆಯಲ್ಲಿ ಏನೋ ಆಗಿದ್ದ ತಪ್ಪುಗಳು ನಿನ್ನ ಬಗ್ಗೆ ನಾವು ಅಂತೇಳಿ ಬಳ್ಳಾರಿ ನಗರಕ್ಕೂ ಹೋಗಿಲ್ಲ ಅವ್ರ ಪ್ರಚಾರಕ್ಕೆ, ಗಂಗಾವತಿಗೂ ಬರಲಿಲ್ಲ. ಗಂಗಾವತಿಗೆ ಬರ್ತಾರೆ ಅಂತೇಳಿ ಇಕ್ಬಲ್ ಅನ್ಸರಿ ಗ್ರೌಂಡಲ್ಲಿ ಕಾದು ಆಮೇಲೆ ಮನೆಗೆ ಹೋಗಿ ಬಾಗ್ಲಿ ಡೋರ್ ಹಾಕೊಂಡ್ಬಿಟ್ಟು ಎಲ್ಲರೂ ಬುಕ್ ಹಾಕ್ಬಿಟ್ಟಾರ ಅಂತ ಹೇಳಿ ಮನೆಯಲ್ಲಿ ಹೋಗ್ಬಿಟ್ಟಾರಲ್ಲ.